ಫ್ರೆಂಡ್ಸ್, ವೆಲ್ಕಮ್ ಟು ರಂಜಿತಾ ಶ್ರೀನಿವಾಸ್. ನಾವು ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಮಾಡ್ತಾ ಇದ್ದೀವಿ ನೋಡಿ. ಒಂದೂವರೆ kg ಚಿಕನ್ ಇದೆ. 1.5 kg ಚಿಕನ್ಗೆ ಬೇಕಾಗುವ ಪದಾರ್ಥಗಳು: ಸ್ವಲ್ಪ ಲವಂಗ, ಚಕ್ಕೆ, ಶುಂಠಿ, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿಕಾಯಿ, ಹಸಿಮೆಣಸಿಕಾಯಿ ಹಾಕ್ತಾಯಿಲ್ಲ ನಾನು, ಒಣಮೆಣಸಿಕಾಯಿ, ಬ್ಯಾಡಗೆ ಮೆಣಸಿಕಾಯಿ, ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು. ಇದೆಲ್ಲನೂ ಫ್ರೈ ಮಾಡ್ಕೊತೀನಿ ಬನ್ನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಮಾಡ್ಕೊಂಡು ಅಲ್ಲೇ ರೆಡಿ ಮಾಡಿಬಿಟ್ಟು ಹಾಕೋ ಪುಡಿ. ಫ್ರೆಶ್ಟು ಈರುಳ್ಳಿ ಸ್ಮೆಲ್ ಹೋಗಬೇಕು, ಅದಕ್ಕೆ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಹಸಿ ಸ್ಮೆಲ್ ಹೋಗುವಂತನೂ ಹುರ್ಕೊಳ್ಳಿ, ರೆಡ್ ಕಲರ್ ಬರಲಿ. ಸ್ವಲ್ಪ ನೋಡಿ, ಈ ಥರ ಫ್ರೈ ಆಗೋವಂತ ಚೆನ್ನಾಗಿ ಹುರ್ಕೊಂಡು ಸ್ಮೆಲ್ ಹೋಗಿರುತ್ತೆ. ಇವಾಗ ಮೆಣಸು ನಿಮಗೆ ಎಷ್ಟು ಬೇಕಷ್ಟು ಖಾರಕ್ಕೆ, ಸ್ವಲ್ಪ ಶುಂಠಿ, ಸ್ವಲ್ಪ ಚಕ್ಕೆ, ಒಂದು 5ರಿಂದ 6 ಲವಂಗ, ಎಷ್ಟು ಬೇಕಷ್ಟು ನಿಮ್ಗೆ ಹಾಕ್ಕೊಡಿ ಲವಂಗ. ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಒಣಮೆಣಸಿಕಾಯಿ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕು ನಿಮ್ಮನೆ ಅಷ್ಟು ಹಾಕ್ಕೊಳ್ಳಿ. ಈಗ ಕೊತ್ತಂಬರಿ, ಇದೆಲ್ಲ ನೀಟಾಗಿ ಹುರ್ಕೊಳ್ಳಿ. ಎಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆಗುವಂತ ಹುರ್ಕೊಂಡು, ಕೊತ್ತಂಬರಿ ಸೊಪ್ಪು, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಂದು ಅರ್ಧ ಹಿಡಿಯಷ್ಟು ಪುದೀನ ಕ್ವಾಂಟಿಟಿ ಕಡಿಮೆ ಇರಲಿ. ಕೊತ್ತಂಬರಿ ಒಂದು ಹಿಡಿ ಜಾಸ್ತಿ ಬೇಕು, ಅರ್ಧ ಪುದೀನ ಹಾಕಬೇಕು. ಇದನ್ನೆಲ್ಲ ಫ್ರೈ ಮಾಡಿಕೊಂಡು ರುಬ್ಕೊಳ್ಳೋಣ ಬನ್ನಿ. ಈಗ ಎಣ್ಣೆ ಬಿಟ್ಟು ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗುವಂತ ಹುರಿದ್ಬಿಟ್ಟು ಈರುಳ್ಳಿ ಕೆಂಚು ಬರುವಂತ ಇಟ್ಕೊಳ್ಳಿ. ಒಗ್ಗರಣೆಗೆ ಇವಾಗ ಚಿಕನ್ ಹಾಕಿ, ಈರುಳ್ಳಿ ಎಲ್ಲ ಇದಾಗೈತೆ. ರುಚಿಗೆ ತಕ್ಕಷ್ಟು ಉಪ್ಪು, ಹುರಿತಾ ಇರಬೇಕಾದ್ರೆ ಸ್ವಲ್ಪ ನೀರು ತುಂಬಿಟ್ಟು ಹುರ್ಕೋಬೇಕು. ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಬೇರೆ ಇದನ್ನು ರುಬ್ಕೋಬೇಕು. ತೆಂಗಿನಕಾಯಿ ತುರಿ ಸ್ವಲ್ಪ ಕ್ವಾಂಟಿಟಿ ಇದಿರುತ್ತೆ, ಗ್ರೇವಿ ಒಂದು ಸ್ವಲ್ಪ ಜಾಸ್ತಿ ಆಗಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಹುರ್ಗಡ್ಲೆ ಹಾಕ್ಬಿಟ್ಟು 2 ನೈಸಕ್ಕೆ ನುಣ್ಣಗೆ ರುಬ್ಕೋತೀನಿ ನೋಡಿ. ಇವಾಗೆಲ್ಲ ಸ್ವಲ್ಪ ಎಲ್ಲ ಬೆಂದಿದೆ. ಇದರಲ್ಲಿ ಎಲ್ಲ ಹುರಿದಿದ್ದೀನಿ. ಇವಾಗ ಮಸಾಲೆ ಹಾಕೋತಾ ಇದ್ದೀನಿ ನೋಡಿ, ರುಬ್ಬಿರೋದ. ಈ ಮಸಾಲೆ ಹಾಕೋತೀನಿ ನೋಡಿ. ಎಷ್ಟು ಬೇಕಷ್ಟು ಗಟ್ಟಿ, ಎಷ್ಟು ಬೇಕಾಯ್ತದೆ ಅಷ್ಟು ಹಾಕ್ಕೊಳ್ಳಿ. ರೈಸ್ಗಾದರೆ ಸ್ವಲ್ಪ ಜಾಸ್ತಿ ಹಾಕಿ, ಚಪಾತಿಗಾದರೆ ಸ್ವಲ್ಪ ಗಟ್ಟಿಗಿದ್ರೂ ಪರವಾಗಿಲ್ಲ ನೋಡಿ. ನಾನು ಹಾಕಿದ್ದೀನಿ. ಇನ್ನೊಂದು ½ an hour ಚೆನ್ನಾಗಿ ಬೇಯಿಸಿ. ಕಾಯಿನೂ ಹುರ್ಗಡ್ಲೆನೂ ರುಬ್ಕೊಂಡಿದ್ದಲ್ಲ, ಅದು ಸ್ವಲ್ಪ ಬೇಯಿತ್ಲೆ ಅರ್ಧ ಬೇಯ್ದಾಗ ಇದನ್ನು ಹಾಕ್ಕೊಂಡ್ರೆ ಇದನ್ನು ಅದ್ರ ಜೊತೆ ಚೆನ್ನಾಗಿ ಬೇಯ್ಕೋತದೆ. ಆಯಿತು, ಇವಾಗ ರೆಡಿ ಆಯಿತು ಚಿಕನ್ನು. ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ ಮನೆಯಲ್ಲಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.